ಈಗ ಆಗ್ತಿರುವಂತ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಅವರ ತಾಯಿ ಹಾಗೆಯೇ ಸಹೋದರ ಮಾತಾಡ್ತಾ ಇದ್ರು ನ್ಯೂಸ್ 18 ಜೊತೆ. ಅವ್ರ ತಾಯಿಯನ್ನ ಮತ್ತೆ ಮಾತಾಡ್ಸೋಣ. ತುಂಗಮ್ಮ, ಈ ಕೊಲೆ ಆಗುವಂತ ಟೈಮ್ ನಲ್ಲಿ ಯೋಗೇಶ್ ಗೌಡ ಅವರು ಏನಾದ್ರು ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ರ? ಈ ತರ ಏನೋ ಗಲಾಟೆ ಆಗ್ತಾ ಇದೆ, ಏನೋ ಜಮೀನ್ ವಿಚಾರಕ್ಕೆ ಗಲಾಟೆ ಆಗಿತ್ತು ಅಂತ ನಾವು ಕೇಳ್ಪಟ್ವಿ. ನಿಮ್ ಗಮನಕ್ಕೆ ಏನಾದ್ರು ಬಂದಿತ್ತಾ? ಮಾತಾಡವಲ್ರಿ ಅವ್ರ ಇಲ್ಲ ಚಲೋ ಇದೆ ರೀ. ತುಂಗಮ್ಮ ಅವರೇ, ನಮಗೆ ಕೇಳಿಸುತ್ತೆ ನೀವ್ ಹೇಳಿ. ಈಗ ಸಿಬಿಐ ಅಧಿಕಾರಿಗಳು ಪ್ರಕರಣದಲ್ಲಿ ವಿಚಾರಣೆ ಮಾಡ್ತಾ ಇದ್ದಾರೆ. ಸೊ ಯಾವ ತರ ನ್ಯಾಯ ಬೇಕು ಈಗ ನಿಮ್ ಮಗನ ಸಾವಿಗೆ? ಅಮ್ಮ ಹೇಳ್ರಿ. ಹಲೋ ತುಂಗಮ್ಮ, ನಾನ್ ಕೇಳ್ತಾ ಇದ್ದೆ, ಈಗ ನಿಮ್ಮ ಮಗನ ಹತ್ಯೆ ಆಗಿದೆ ಅಲ್ವಾ, ಯಾವ ತರ ನ್ಯಾಯ ಬೇಕು ನಿಮ್ ಮಗನ ಸಾವಿಗೆ? ನೀವೇನ್ ಆಗ್ರಹ ಮಾಡ್ತೀರಾ? ನೋಡ್ರಮ್ಮ, ಇಷ್ಟು ದಿನ ನಾವು ಯಾರ ಮೇಲೆ ಸಂಶಯ ಮಾಡಿದ್ದಿಲ್ಲ, ಯಾರ ಮೇಲೆ ಇದನ್ನು ಮಾಡಿದ್ದಿಲ್ಲ. ಈಗ ಎಲ್ಲರಿಗೂ ಗೊತ್ತಾಗೈತಮ್ಮ ನನ್ನ ಮಗಂದು. ಇಷ್ಟು ದಿನ ಸುಳ್ಳು ಅನ್ಕೊಂತ ಬರ್ತೈತಿ, ಕರೆ ಆಗೈತಿ ನನ್ನ ಮಗಂದು. ಈಗ ಎಲ್ಲರೂ ನಿಂತು ಮಾಡಾಕತ್ತಿರಲ್ಲ, ಶಾಂತಿ ಸಿಕ್ಕೈತಿ. ಆಮ ತುಂಗಮ್ಮ, ಹಂಗೆ ಲೈನಲ್ಲಿರಿ, ಮಾತಾಡ್ತೀನಿ, ಹಾಗೆ ಕೂತಿರಿ. ಗುರುನಾಥ್ ಗೌಡ್ರೆ, ಎರಡು ವಿಚಾರ ಒಂದು ಕ್ವಿಕ್ ಆಗಿ ನೀವು ಮಾತಾಡ್ಬೇಕು. ಈಗ ಒಂದು ಜಮೀನ್ ವಿಚಾರವಾಗಿ ಏನೋ ಗಲಾಟೆ ಆಗಿತ್ತು ಅಂತ ನಾವು ಕೇಳ್ಪಟ್ವಿ, ಇದು ನಿಜಾನ? ಮತ್ತೆ ನೀವು ಅದೇ ರಾಜಿಗೆ ಅಂತ ಕರೆದಿದ್ರಲ್ಲ, ಅವತ್ತೇನಾದ್ರೂ ದುಡ್ಡು ಕೊಡ್ತೀವಿ ನ್ಯೂಟ್ರಲ್ ಆಗಿ ಅಂತ ಏನಾದ್ರು ವಿನಯ್ ಕುಲಕರ್ಣಿ ನಿಮ್ಮ ಹತ್ರ ಹೇಳಿದ್ರಾ? ಮೇಡಮ್ ದುಡ್ಡು ಅವತ್ತು ನನಗೇನಿಲ್ಲ, ಇಲ್ಲ ಇದು ಸರಿ ಆಗೋದಿಲ್ಲ ಅಂತೇಳಿ ಸುಲ್ಪಿ ಅವರು ಮತ್ತು ನಾವಿಬ್ರು DSPಗಳದೇವಿ. ಮತ್ತೆ ಇಲ್ಲ ಅಂದ್ರೆ ನಾಳೆ ನೀನು ಗಡಿಪಾರ್ ಮಾಡ್ಬೇಕಾಕತಿ, ನೀನು ತೊಂದರೆ ಆಕತಿ, ಮತ್ತೆ ಅದನ್ನ ನೀವು ರಾಜಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಸರಿ ಆಗೋದಿಲ್ಲ ಅನ್ನುವಂತ ಮಾತು ನನಗೆ ಅವರು ಹೇಳಿದಾಗ, ಅದೆಲ್ಲ ಕೋರ್ಟ್ನಾಗ ಆಕತ್ರಿಪ್ಪ, ಅದು ನೀವು ಏನ್ ಮಾಡೋದಿತ್ತು, ನಿಮ್ ಕರ್ತವ್ಯ ಏನ್ ಮಾಡೋದು ಮಾಡ್ರಿ, ಆ ಕರ್ತವ್ಯಕ್ಕೆ ನಾ ಏನು ಬಗ್ಗುದಿಲ್ಲ ಅನ್ನೋನ ನಾನು ಅಷ್ಟರೊಳಗೆ ಎದ್ದು ಬಂದೆ ಮೇಡಮ್. ಭೂ ವಿವಾದಕ್ಕೆ ಅಂತ ಹೇಳ್ತಿರಲ್ರಿ, ಭೂ ವಿವಾದಕ್ಕೆ ನಮಗ ನಮ್ಮ ತಮ್ಮನ ಇದಕ್ಕೆ ಯಾವುದು ಸಂಬಂಧ ಇಲ್ಲ ಮೇಡಮ್. ಯಾಕಂದ್ರ ಭೂ ವಿವಾದದವ್ರು ಅವ್ರು ಇರುವಂತ ಆಸ್ತಿ ಈಗ ಆ ಮಾಲಕರ ಬಂದ್ ಹೇಳ್ಯಾರ, ಈ ಸಾಕ್ಷಿಯೊಳಗ ಭೂ ವಿವಾದ ಯೋಗೇಶ್ ಗೌಡ್ರಿಗೆ ನಮಗಂತ ಸಂಬಂಧ ಇಲ್ಲ, ಈ ಸಂಬಂಧ ಇದನ್ನ ಯಾಕೆ ತಗೊಂತೀರಿ ಅನ್ನುವಂಥದನ್ನ ಆ ಇರುವಂತ ಮಾಲಕರ ಹೇಳ್ಯಾರ ಮೇಡಮ್. ಅದನ್ನ ತಾವು ಸಾಕ್ಷಿ ಮುಖಾಂತರ ನೋಡ್ಬೋದು. ಮತ್ ಇದ್ರೊಳಗೆ ಸ್ವಾಮೀಜಿಗಳು ಬಹಳ ಪಾತ್ರ ವಹಿಸ್ತಾರ ಮೇಡಮ್. ಒಬ್ಬ ನೋಡ್ರಿ, ಎಲ್ಲರೂ ನೋಡ್ರಿ ಮೇಡಮ್, ಈ ಸ್ವಾಮೀಜಿಗಳು ಈ ಮರ್ಡರ್ ಕೇಸಿನೊಳಗ ರಾಜಕೀಯ ಮಾಡುವಂತದ್ದು ಸರಿಯಲ್ಲ. ಅವ್ರ ಮರ್ಡರ್ಗೆ ಇವ್ರಿಗೆ ವಿನಯ್ ಕುಲಕರ್ಣಿ ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿದ್ರು, ಇವ್ರಿಗೆ ಸಂಬಂಧ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾರ. CBIದವ್ರು ತನಿಖೆ ಮಾಡ್ಬೇಕಾದ್ರೆ CBIದವ್ರು ನೇರವಾಗಿ ಒಬ್ಬ ಸಾಕ್ಷಿ ವಿಚಾರ ಕಲೆಕ್ಟ್ ಮಾಡಿದಾಗನ ಇವತ್ತು ವಿನಯ್ ಕುಲಕರ್ಣಿ ಅವ್ರನ್ನ ಅರೆಸ್ಟ್ ಮಾಡ್ಬೇಕಾಕೈತಿ ಮೇಡಮ್. ಇವತ್ತು ನಿಮಗೆ ನೇರವಾಗಿ ಬರ್ಬೇಕಾದ್ರೆ, ನಿಮ್ಮ ಅಂತ್ಯಕ್ಕೆ ಬರ್ಬೇಕು, ಮಾತಾಡ್ಬೇಕಾದ್ರೆ ನಿಮ್ಮ ತಪ್ಪುಗಳು ಇದ್ದಾಗ ನಿಮ್ಮ ಅಂತ್ಯಕ್ಕೆ ಕೇಳ್ಬೇಕಾಕೈತಿ ಮೇಡಮ್. ಇವತ್ತು ಒಬ್ಬರ ಬಗ್ಗೆ ಹೇಳುವ ಯಾರ ನೇರವಾಗಿ ಕೆಟ್ಟದ್ದನ್ನ ಅವ್ರು ಅರೆಸ್ಟ್ ಮಾಡ್ತಾರ ಅಂತಂದ್ರೆ ಅದು ಸರಿ ಅನಿಸೋದಿಲ್ಲ. ಯಾಕಂದ್ರೆ ಸ್ವಾಮೀಜಿಗಳು ಮಾತಾಡೋದು ಈ ತಪ್ಪಕತಿ. ಮತ್ತು ಜಯಮೃತ್ಯುಂಜಯ ಸ್ವಾಮಿಗಳಿಗೆ ನಾನು ದಯವಿಟ್ಟು ಅವ್ರ ಮಠಾಧೀಶರು, ಅವ್ರ ಮ್ಯಾಗ ಪ್ರೀತಿ ಐತಿ ನನಗೆ. ಆದಷ್ಟು ಸ್ವಾಮೀಜಿ ಅವ್ರ ಮಠಾಧೀಶರ ಮಠಕ್ಕೆ ಒಂದು ಇದನ್ನ ಮಾಡ್ಲಿ, ಮಠ ಬೆಳೆಯುವಂತದ್ ಮಾಡ್ಲಿ, ಕೊಲೆಗಡಕರನ್ನ ಬೆಳೆಸುವಂತ ಕೆಲಸ ಮಾಡಬಾರ್ದು ಅನ್ನೋಂಥದ್ದನ್ನ ನಾನು ಇವತ್ತು ಈ ಮಾಧ್ಯಮ ಮುಖಾಂತರ ಹೇಳ್ಬೇಕಾಕತಿ ಮೇಡಮ್. ಯಾಕಂದ್ರೆ ಸಮಾಜ ಎರಡೂ ಒಂದೈತಿ, ಎರಡು ಸಮಾಜ ಬೇರೆ ಅಲ್ಲ. ಮತ್ತು ವಚನಾನಂದ ಸ್ವಾಮಿಗಳು ಹೇಳ್ತಾರ, ಇವರೆಲ್ಲ ಸರಿ ಅನ್ಸೋದಿಲ್ಲ. ಯಾಕ್ರಿ ಮೇಡಮ್ ಅಂದ್ರೆ ಅವ್ರು ನೋಡ್ರಿ, ಎಲ್ಲಾ ಭಕ್ತರು ಅಷ್ಟೇ ರೀ, ಹಾನ್ರಿ. ಒಬ್ಬ ಶ್ರೀಮಂತ ಭಕ್ತರನ್ನ ಎಬ್ಸೋದು, ಬಡವರ ಭಕ್ತರನ್ನ ಹತ್ಕುವಂತ ಪ್ರಶ್ನೆ ಸ್ವಾಮೀಜಿಗಳಿಗೆ ಬರಬಾರ್ದು. ದಯವಿಟ್ಟು ಸ್ವಾಮೀಜಿಗಳು ಮಠದ ಕಡೆ ಗಮನ ಕೊಡ್ಲಿ. ಈ ಕೊಲೆ ಮಾಡುವಂಥವ್ರಿಗೆ, ರಾಜಕೀಯ ಮಾಡುವಂಥವ್ರ ಕಡೆ ಗಮನ ಕೊಡದಂಗೆ ದಯವಿಟ್ಟು ಬಡವರಿಗೆ ಅಥವಾ ಎಲ್ಲ ತಮ್ಮ ಶಿಷ್ಯಂದರಿಗೆ ಒಂದು ಆಶೀರ್ವಾದ ಮಾಡ್ಕೊಂಡು ಹೋಲಿ ಅನ್ನುವಂಥದ್ದನ್ನ ನಾನು ಇವತ್ತು ಸ್ವಾಮೀಜಿ ಅವರು ತಮ್ಮ ಮಾಧ್ಯಮದ ಮುಖಾಂತರ ನಾ ಕೇಳ್ಬೇಕಾಗುತ್ತೆ. ಸರಿ ಗುರುನಾಥ್ ಗೌಡ್ರೆ, ಧನ್ಯವಾದಗಳು ಮಾತಾಡೋದಕ್ಕೆ. ತುಂಗಮ್ಮ ಅವರೇ, ಧನ್ಯವಾದಗಳು ಮಾತಾಡೋದಕ್ಕೆ. ಸಮಾಧಾನ ಮಾಡ್ಕೊಳ್ಳಿ ನೀವು. ಒಟ್ಟಲ್ಲಿ ಈಗ ಬೇರೆ ಬೇರೆಯವರು